ಹಲೋ ಫ್ರೆಂಡ್ಸ್, ಎಲ್ಲರೂ ಎಕನಾಮಿಕ್ಸ್ ಎಕ್ಸಾಮ್ ಚೆನ್ನಾಗಿ ಬರೆದ್ರಾ? ಏನೂ ಆಗಲ್ಲ, ಎಲ್ಲ ಆರಾಮಾಗಿರಿ. ಚೆನ್ನಾಗಿತ್ತು ಅಂತ ಅಂದ್ಕೊಳ್ತಿದ್ದೀನಿ. ಬನ್ನಿ ಕ್ವಶನ್ ಆನ್ಸರ್ ಮಾಡೋದ. ಸ್ಥಾನದರ್ಶಕ ತುಷ್ಟಿಗುಣವನ್ನು ವಿಶ್ಲೇಷಣೆಯ ತುಷ್ಟಿಗುಣವನ್ನು ಹೇಗೆ ವ್ಯಕ್ತಪಡಿಸ್ತೀವಿ? ಆನ್ಸರ್ ಬಂದ್ಬಿಟ್ಟು ಶ್ರೇಣಿಗಳಲ್ಲಿ ವ್ಯಕ್ತಪಡಿಸ್ತೀವಿ. ಸಿ ಬಂದ್ಬಿಟ್ಟು ಆನ್ಸರ್, ಅರ್ಥ ಆಯ್ತಾ? ನೆಕ್ಸ್ಟು TFCU 200ಗಳು ಮತ್ತು TVC 225ಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. 425, ಅರ್ಥ ಆಯ್ತಾ? ಸಿ ಬಂದ್ಬಿಟ್ಟು ಆನ್ಸರು. ಉತ್ಪಾದನಾಂಗಗಳ ವೆಚ್ಚವನ್ನು ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೀಗೆನ್ನುತ್ತೇವೆ. ಆನ್ಸರ್ ಬಂದ್ಬಿಟ್ಟು ಎ, ರಾಷ್ಟ್ರೀಯ ಆದಾಯ, ಅರ್ಥ ಆಯ್ತಾ? ಸಮಗ್ರ ಹಣಕಾಸಿನ ಸಂಪನ್ಮೂಲವನ್ನು ಹೀಗೆ ಕರೆಯುತ್ತಾರೆ. M3, ಆನ್ಸರ್ ಬಂದ್ಬಿಟ್ಟು ಬಿ, M3. ಈ ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆಗೆ ಉದಾಹರಣೆ ಆಗಿದೆ? ಡಿ ಬಂದ್ಬಿಟ್ಟು ಆನ್ಸರ್, ಸಂಪತ್ತಿನ ತೆರಿಗೆ, ಅರ್ಥ ಆಯ್ತಾ? ಇವಾಗ ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಮಿಶ್ರ ಆರ್ಥಿಕಗಳಾಗಿವೆ. ಆನ್ಸರ್ ಬಂದ್ಬಿಟ್ಟು ಮಿಶ್ರ. 7ನೇದು ಬಂದ್ಬಿಟ್ಟು ಒಂದು ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆಧಾನಗಳು ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಸಮ ಉತ್ಪನ್ನ ರೇಖೆ ಎಂದು ಕರೆಯುತ್ತಾರೆ. ಇನ್ನೊಂದು ಬಾರಿ ಹೇಳ್ತೇನೆ ನೋಡಿ. ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆಧಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಸಮ ಉತ್ಪನ್ನ ರೇಖೆ ಎಂದು ಕರೆಯುತ್ತೇವೆ. 8ನೇದು ಬೆಲೆ ಪಡೆಯುವ ವರ್ತನೆಯು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ವಿಭಿನ್ನ ಗುಣಲಕ್ಷಣವಾಗಿದೆ. ಆನ್ಸರ್ 8ನೇದು, ಅರ್ಥ ಆಯ್ತಾ? ಹಣವನ್ನು ಇಟ್ಟುಕೊಳ್ಳುವ ಪ್ರಮುಖ ಉದ್ದೇಶವೆಂದರೆ ವ್ಯವಹಾರಗಳನ್ನು ನಿಭಾಯಿಸುವುದು. 10ನೇದು ಹೂಡಿಕೆಯನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸೇರ್ಪಡೆ ಎಂದು ವ್ಯಾಖ್ಯಾನಿಸಲಾಗಿದೆ. ಇವಾಗ ಹೊಂದಿಸಿ ಬರೆಯಿರಿ. 11ನೇದು ಸರಳ ಬೇಡಿಕೆ ಬಂದ್ಬಿಟ್ಟು ಎಷ್ಟನೇದು ಹೇಳಿ? DP = A - BP ಅಂತಿದೆಯಲ್ಲ. 4ನೇದು ಅದು ಆನ್ಸರು. ಪೈ ಅಂದರೆ TR - TC. ಆಡಮ್ ಸ್ಮಿತ್ ಅವರು ಕಣದ ಕೈ ಕಾರ್ಯಾಚರಣೆ ತಪಶೀಲ ಪಟ್ಟಿ ಏನು ಹೇಳಿ? ದಾಸ್ತಾನು ಚಾಲಕ. ನಿರ್ವಹಣಾ ಹೊಂದಾಣಿಕೆ ಅಂದರೆ ಏನು ಹೇಳಿ? ನಿರ್ವಹಣಾ ಹೊಂದಾಣಿಕೆ ಅಂದರೆ ಡರ್ಟಿ ಹೊಂದಾಣಿಕೆ. ನಾನು ಇದು ಹೇಳಿದ್ದೀನಲ್ಲೇ, ಹೊಂದಿಸಿ ಬರೆಯಿರಿ. ಅದೇ ಬಂದಿದೆ ಸೇಮು. ಕೆಲವೊಂದು ಫಿಲ್ ಇನ್ ದ ಬ್ಲಾಕ್ಸ್ ಸೇಮೇ ಬಂದಿದೆ. ಹೋಪ್ ಎಲ್ಲರೂ ಚೆನ್ನಾಗಿ ಬರ್ದಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಭಯ ಪಡುವಂಥ ಏನು ಅವಶ್ಯಕತೆ ಇಲ್ಲ. ಇದರಲ್ಲಿ ಏನಾದರೂ ನಿಮಗೆ ಏನೂ ಆಗೋದಿಲ್ಲ. ಜಸ್ಟ್ ನೀವು ಚೆನ್ನಾಗಿ ಬರ್ದಿದ್ದೀರಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಮುಂದಿನ ಪೊಲಿಟಿಕಲ್ ಸೈನ್ಸು ರಾಜ್ಯಶಾಸ್ತ್ರ ಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.